ಏನ್ ದಾಖಲೆಗಳು ಸಿಕ್ಕಿದೆ ಅಂತ ನನ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಅದ್ರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ. ತನಿಖೆ ಮುಗಿಲಿ. ಇನ್ನೇನು ಒಂದು 2-3 ವಾರ ಅಲ್ವಾ? ಇಷ್ಟು ವರ್ಷ ಕಾದಿದ್ದೀವಿ ಅಂದ್ರೆ ಇದು ಪ್ರಶ್ನೆ ಇರೋದು ಆಳಂದದ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆ ಅದು. ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಶ್ನೆ ಮಾಡಿದಾಗ ನೀವು ಅಫಿಡವಿಟ್ ಇದಕ್ಕೇನಂತಾರೆ? ಎಲೆಕ್ಷನ್ ಇವತ್ತು ಒಂದು ಮತದಾರರ ಪಟ್ಟಿ ಶುದ್ಧವಾಗಿರ್ಬೇಕು ಅಂದ್ರೆ ಜವಾಬ್ದಾರಿ ಯಾರ್ದು? ಪಕ್ಷಗಳದ, ರಾಜಕೀಯ ಪಕ್ಷಗಳದ, ಅವ್ರದ. ಯಾವಾಗ ಬೇಕು ಅವ್ರು ಕಣ್ಣು ಮುಚ್ತಾರೆ, ಯಾವಾಗ ಬೇಕು ಅವ್ರು ಕಣ್ಣು ತೆರೀತಾರೆ ಅಂದ್ರೆ ಅದು ಅವ್ರ ಜವಾಬ್ದಾರಿ ಅಲ್ಲ. ಚುನಾವಣೆಗಳು ಕರೆಕ್ಟ್ ಆಗಿ ನಡೆಸಬೇಕು, ನಿಷ್ಪಕ್ಷಪಾತವಾಗಿ ನಡೆಸಬೇಕು, ಫ್ರೀ ಅಂಡ್ ಫೇರ್ ಆಗಿ ನಡೆಸಬೇಕು ಅನ್ನೋದು ಅವ್ರ ಜವಾಬ್ದಾರಿ. ಫ್ರೀ ಅಂಡ್ ಫೇರ್ ನಡೀತಿಲ್ಲ ಅಂದ್ಬಿಟ್ಟು ಈಗಾಗಲೇ ಆಳಂದಲ್ಲಿರ್ಬೋದು, ಮಹದೇವಪುರದಲ್ಲಿರ್ಬೋದು ನಾವು ಪ್ರೂವ್ ಮಾಡಿದೀವಿ. ಇನ್ನ ಹೆಚ್ಚು ಈಗ ಹರಿಯಾಣದಲ್ಲಿರ್ಬೋದು, ಮತ್ತೆ ಬಿಹಾರ್ನಲ್ಲಿ SIR ರಿವ್ಯೂನಲ್ಲಿ ಇರ್ಬೋದು. ಅದೆಲ್ಲನೂ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ ಕಡೆ ಫ್ರೀನೂ ಇಲ್ಲ, ಆ ಕಡೆ ಫೇರು ಇಲ್ಲ. ಒಂದು ಪಕ್ಷದ ಕಪಿಮುಷ್ಟಿನಲ್ಲಿದೆ ಅಂತ ನನಗನ್ಸುತ್ತೆ. ಸರ್, ಆಮೇಲೆ ಅಶ್ವಾಕ್ ಅನ್ನೋರು ಇವರೆಲ್ಲ ಎಸ್ಕೇಪ್ ಆಗಿದಾರಲ್ಲ ಸರ್, ಇವರು ಯಾವ ಪಾರ್ಟಿ ಅವರು ಅನ್ನೋ ಒಂದು ಪ್ರಶ್ನೆ ಕೂಡ ಬಿಜೆಪಿ ಅವರು ಎತ್ತಾ ಇದ್ದಾರೆ. ನೋಡಿ, ಯಾರದೇ ಪಾರ್ಟಿ ಇರ್ಬೋದು, ಯಾರೇ ಇರ್ಬೋದು, ಇವೆ ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ರು? ದುಡ್ಡು ಕೊಟ್ರೆ ಪ್ರಜಾಪ್ರಭುತ್ವವನ್ನೇ ಇವ್ರು ಖರೀದಿ ಮಾಡ್ತಾರ? ಇವರು ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್? ಏನ್ BR ಪಾಟೀಲ್ ಅವ್ರದ ರೆಸ್ಪಾನ್ಸಿಬಿಲಿಟಿ ಒಂದು ವೋಟರ್ ಲಿಸ್ಟ್ ಮೇಂಟೈನ್ ಮಾಡೋದು? ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್? ಉಲ್ಟಾ ನಮಗ್ ಪ್ರಶ್ನೆ ಮಾಡಿದ್ರೆ ಅದು ಏನು ಗುತ್ತೇದಾರ್ ಅವ್ರು ಇರ್ಬೋದು, ಅಶ್ವಾಕ್ ಇರ್ಬೋದು, ಬೇರೆ ಯಾರಾದ್ರೂ ಇರ್ಬೋದು, ನಮ್ಗೇನ್ ಸಂಬಂಧ ಅದಕ್ಕೆ? ನಾವು ಚುನಾವಣೆಗೆ ಹೋಗ್ಬೇಕಾದ್ರೆ ಕೆಲವು ಮಾನದಂಡಗಳಿದೆ. ಒಂದು ಹೆಲ್ತಿ ವೋಟರ್ ಲಿಸ್ಟ್ ಇಲ್ಲ ಅಂದ್ರೆ ಹೇಗೆ ಚುನಾವಣೆ ಮಾಡೋದು ನಾವು? ಯಾರು ಬೇಕಾದ್ರೂ ಬಂದು ನನ್ನ ಹೆಸರು ವೋಟರ್ ಲಿಸ್ಟ್ ಇಂದ ತೆಗಿತಾರೆ ಅಂದ್ರೆ ಅದು ಅಲೋ ಮಾಡ್ತಾರ ECI ಅವರು? ಈ ಆಳಂದ ವಿಚಾರ, ಮಹದೇವಪುರ ವಿಚಾರ, ಚಿಲುಮೆ ನಾವು ಲಾಜಿಕಲ್ ಎಂಡಿಗೆ ನಾವು ತಗೊಂಡು ಹೋಗ್ತೀವಿ.